ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಶ್ರೀನಿವಾಸ್ ಸ್ಟಾರ್ಟ್ ಮಾಡೋದಾ ಇವರೇ ಮುಂದೆ ಸತ್ತಿದ್ದು ಒಂದೇ ಅನ್ನುವಂಥ ಮಟ್ಟಕ್ಕೆ ಈ ದೇಶದಲ್ಲಿ ಹುಟ್ಟಿ ಈ ದೇಶದಲ್ಲೇ ಬೆಳೆದಿರುವಂತ ಜನರನ್ನ ಒಂದು ಅನಾಥ ಸ್ಥಿತಿಗೆ ತೆಗೆದುಕೊಂಡಾಗ ಅವರು ಮನುಷ್ಯರೇ ಅಲ್ಲ ಅನ್ನುವಂಥ ರೀತಿಯಲ್ಲಿ ಬಿಜೆಪಿ ಒಂದು ಬಿಂಬಿಸಲಿಕ್ಕೆ ಹೋಗ್ತಾ ಇದೆ. ಆದ್ರಿಂದ ಈ SIR ಪ್ರಕ್ರಿಯೆ ಇದು ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಸಲಿಕ್ಕೆ, ಸಂವಿಧಾನ ಉಳಿಸಲಿಕ್ಕೆ ನಮ್ಮ ನಾಯಕರಾಗಿರುವಂತ ರಾಹುಲ್ ಗಾಂಧಿ ಅವರು ಇವತ್ತು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ, ಗುಜರಾತ್ನಿಂದ ತ್ರಿಪುರದವರೆಗೂ ರಾತ್ರಿ ಹಗಲು ಮಳೆ ಬಿಸಿಲು ಏನಾದ್ರು ಇವತ್ತು ಪಾರ್ಲಿಮೆಂಟ್ ಒಳಗಡೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಿಮ್ಗೆಲ್ಲರಿಗೂ ಗೊತ್ತಿದೆ. ಪ್ರತಿದಿನ ಕೂಡ ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರಿಂದ ನಮ್ಮ ಅನ್ಯ ಪಕ್ಷದವರು ಇದನ್ನೇ ಆಧಾರವಾಗಿ ಇಟ್ಟುಕೊಂಡು ಯಾರ್ಯಾರು ಕಾಂಗ್ರೆಸ್ಗೆ ವೋಟ್ ಹಾಕ್ತಾರಂತ ಗುರುತಿಸಿ ಅವರನ್ನು ಪ್ರೀ ಪ್ಲಾನ್ ಆಗಿ ತೆಗೆಸುವ ಉದ್ದೇಶ ಇದೆ. ಆ ತೆಗೆಸುವ ಉದ್ದೇಶವನ್ನು ನಾವು ಯಾವ ರೀತಿ ತಡೆಗಟ್ಟಬೇಕು ಎನ್ನುವ ಉದ್ದೇಶದಿಂದ ನಾವು ಇವತ್ತು ಈ ಸಭೆಯನ್ನು ನಾವು ಕರೆದಿದ್ದೀವಿ. BLOಗಳು ಬರ್ತಾರೆ, ಎನ್ಯುಮರೇಷನ್ ಫಾರಂ ಅಂತ ಒಂದು ಎನ್ಯುಮರೇಷನ್ ಫಾರಂ ಕೊಡ್ತಾರೆ. ಆ ಎನ್ಯುಮರೇಷನ್ ಫಾರಂ ಅಲ್ಲಿ ನಿಮ್ಮ ಎಲ್ಲ ವಿಷಯವನ್ನು ಅಲ್ಲಿ ದಾಖಲಿಸಬೇಕು. ಏನಾದರೂ ಸ್ವಲ್ಪ ತಪ್ಪಿದ್ರು ನಿಮ್ಮ ವೋಟರ್ ಲಿಸ್ಟ್ ಇಂದ ಡಿಲೀಟ್ ಆಗುತ್ತೆ. ನೀವು ಸರಿಯಾಗಿ ನೋಡ್ಕೋಬೇಕು. ಅದನ್ನ ನೋಡ್ಕೊಳ್ಳೋ ಜವಾಬ್ದಾರಿ BLA 2ಗೆ ಕೊಟ್ಟಿದ್ದೀವಿ. ಆ BLA 2ಗಳ ಜೊತೆ ನಮ್ಮ ಮುಖಂಡರು ಕೂಡ ಇತ್ತು, ಅದನ್ನ ನೋಡ್ಕೋಬೇಕಂತ ಈ BLA 2 ಬಿಟ್ಟು ಕೂಡ ನೀವು ನಿಮ್ಮನ್ನ ಎಲ್ಲ ಕರೆದಿರುವ ಮೂಲ ಉದ್ದೇಶ. ಇದಕ್ಕೆ ಈ ಎನ್ಯುಮರೇಷನ್ ಫಾರಂ ತುಂಬುವಾಗ ಸುಮ್ಮನೆ ತುಂಬಿಬಿಟ್ಟು ಕೊಟ್ರೆ ಸಾಕ ಸರ್ ಅಂತ ಕೇಳ್ಬೋದು. ಅಲ್ಲ, ನೀವು ದಾಖಲೆಗಳನ್ನು ಕೊಡಬೇಕಾಗತ್ತೆ. ಆ ದಾಖಲೆಗಳ ಬಗ್ಗೆ ಆಮೇಲೆ ಸ್ಕ್ರೀನಲ್ಲಿ ನಮ್ಮ ಪೃಥ್ವಿ ಸರ್ ಹೇಳ್ತಾರೆ. ನಾನು ಉದಾಹರಣೆ ಕೊಡ್ತೀನಿ. ನೀವು ಶಾಲಾ ಸರ್ಟಿಫಿಕೇಟ್ ಆಗಲಿ, ರೇಷನ್ ಕಾರ್ಡ್ಗಳಾಗಲಿ, ಸರ್ಕಾರಿ ದಾಖಲೆಗಳಾಗಿ, ಪಾಸ್ಪೋರ್ಟ್ ಆಗಲಿ, ಯಾವುದಾದ್ರೂ ಇನ್ನೂ ಅನೇಕ ದಾಖಲೆಗಳಿದೆ. ಅದನ್ನು ವಿವರವಾಗಿ ಹೇಳ್ತೀವಿ. ಆ ದಾಖಲೆಯಲ್ಲಿ ಯಾವುದಾದ್ರೂ ಅಟ್ಯಾಚ್ ಮಾಡಿ ಆ ಎನ್ಯುಮರೇಷನ್ ಫಾರಂ ಕೊಟ್ಟು 2 ಕೊಡ್ತಾರೆ. ಒಂದು ನೀವು ಇಟ್ಕೋಬೇಕು. ಬೈ ಚಾನ್ಸ್ ನಾವು ಎನ್ಯುಮರೇಷನ್ ಫಾರಂ ಅಲ್ಲಿ ಮೊಬೈಲ್ ಸಂಖ್ಯೆ ತಪ್ಪು ಮಾಡೋದಾಗ್ಲಿ, ಯಾವುದಾದ್ರೂ ಇನ್ಸಲ್ ಆಗಲಿ, ಒಂದು ಅಕ್ಷರ ಕೂಡ ಏನಾದರೂ ಮಿಸ್ಟೇಕ್ ಇದ್ರೆ ಅದು ನಿಮ್ದು ವೋಟರ್ ಲಿಸ್ಟ್ ಇಂದ ಡಿಲೀಟ್ ಮಾಡ್ತಾರೆ. ಅದನ್ನ ನೀವು ವಿವರವಾಗಿ ನೋಡ್ಕೋಬೇಕು. ಆಮೇಲೆ ನೀವು ಒಂದು ಕಡೆಯಿಂದ ಒಂದು ಕಡೆ ಬಾಡಿಗೆ ಮನೆಯವರು ಶಿಫ್ಟ್ ಆಗಿರ್ತೀರಾ, ಇಲ್ಲ ಅಲ್ಲಿಂದ ಬಂದು ಪಟ್ಟಣದಲ್ಲಿ ವಾಸ ಮಾಡ್ತೀರಾ, ಈ ತರ ಎಲ್ಲ ಇರುತ್ತೆ. ಅದಕ್ಕೆ ಕೂಡ ನೀವು ಎಲ್ಲಿದ್ದೀರೋ ಅಲ್ಲಿಗೆ ನೀವು ಅಡ್ರೆಸ್ ಪ್ರೂಫ್ ಅನ್ನ
ಕೊಟ್ಟು ನೀವು ಅದನ್ನು ಬದಲಾಯಿಸ್ಕೋಬೇಕಾಗತ್ತೆ. ಇಲ್ಲ ಅಂತಂದ್ರೆ ಅದನ್ನು ನೀವು ಡಿಲೀಟ್ ಮಾಡ್ತಾರೆ. ಇಷ್ಟು ಜಾಗೃತವಾಗಿ ನೀವು ನೋಡ್ಕೋಬೇಕಾಗತ್ತೆ. ಇಲ್ಲ ಅಂತಂದ್ರೆ ಅವರು ಅದನ್ನೇ ಆಧಾರವಾಗಿ ಇಟ್ಕೊಂಡು ನಿಮ್ದು ಡಿಲೀಟ್ ಮಾಡ್ತಾರೆ. ಡಿಲೀಟ್ ಮಾಡಿದ್ರೆ ನೀವು ಲಾಸ್ಟಲ್ಲಿ ನಿಮ್ಮ ಹೆಸರೇನಾದ್ರೂ ಇಲ್ಲದೇ ಇದ್ರೆ, ಒಂದು ವೇಳೆ ಇಲ್ಲದೇ ಇದ್ರೆ ಅಂತ ಸಂದರ್ಭದಲ್ಲಿ ನಿಮ್ಗೆ ತಿರ್ಗಾ ಕೂಡ ಅವಕಾಶ ಇರುತ್ತೆ. ಒಂದು ಹೊಸದಾಗಿ ಸೇರಿಸ್ಕೋಬೇಕಾದ್ರೆ ಫಾರಂ ನಂಬರ್ 6, ತಿದ್ದುಪಡಿ ಮಾಡಬೇಕಾದ್ರೆ ಫಾರಂ ನಂಬರು 8, ಆಮೇಲೆ ಆಕ್ಷೇಪಣೆ ಏನಾದ್ರು ಸಲ್ಲಿಸಬೇಕಾದ್ರೆ ಫಾರಂ ನಂಬರ್ 7. ಈ ತರ ಅವಕಾಶ ಇದೆ. ಆದರೆ ನೀವು ಕರೆಕ್ಟಾಗಿ ನೀವು ಫಾಲೋ ಮಾಡಬೇಕಾಗತ್ತೆ. ಈ ವಿಷಯ ಅಲ್ಲದೆ ಇನ್ನೂ ಅನೇಕ ವಿಷಯಗಳು ಇದರಲ್ಲಿ ಅಡಗಿದೆ. ಅದನ್ನು ನಮ್ಮ ಪೃಥ್ವಿ ಸಾರು ಹೇಳ್ಕೊಡ್ತಾರೆ. ಈಗ ನಾನು ಪಕ್ಷದ ಸಂಘಟನೆ ಬಗ್ಗೆ 2 ಮಾತನ್ನು ಹೇಳ್ತಾ ಇದ್ದೀನಿ.